ಯಾರನ್ನ ಎದುರು ಹಾಕೊಂಡ್ರು ಕೂಡ ಪರವಾಗಿಲ್ಲ, ಬಟ್ ಅಮೆರಿಕನ ಯಾವತ್ತೂ ಕೂಡ ಎದುರು ಹಾಕೋಬಾರ್ದು ಅಂತ ಹೇಳ್ತಾರೆ. ಯಾಕಂತಂದ್ರೆ USA ಹತ್ರ ಸ್ಯಾಂಕ್ಷನ್ ಅನ್ನೋ ಒಂದು ಮಹಾ ಅಸ್ತ್ರ ಇದೆ ಅನ್ನೋ ಕಾರಣಕ್ಕೇನೆ. ಇವನ್ ನಮ್ಮ ದೇಶದ ದೊಡ್ಡ ದೊಡ್ಡ ಲೀಡರ್ಸ್ ಕೂಡ ಈ ಅಮೆರಿಕನ ನೋಡಿ ಹೆದರ್ತಾರೆ. ನೀವೇ ಎಕ್ಸಾಂಪಲ್ ತಗೊಳ್ಳಿ, ಈ ಡೊನಾಲ್ಡ್ ಟ್ರಂಪ್ ಗೆಲ್ಲಕ್ಕಿಂತ ಮೊದಲು ನಮ್ಮ ದೇಶದ ಫಾರಿನ್ ಮಿನಿಸ್ಟರ್ ಎಸ್ ಜಯಶಂಕರ್ ಅವರು ಈ ವೆಸ್ಟರ್ನ್ ಕಂಟ್ರೀಸ್ ಅನ್ನ ಓಪನ್ ಆಗಿ ಕ್ರಿಟಿಸೈಸ್ ಮಾಡ್ತಿದ್ರು. ಬಟ್ ಈಗ ಅದನ್ನ ಮಾಡೋದನ್ನ ಅವರು ನಿಲ್ಸಿದ್ದಾರೆ. ಯಾಕಂತಂದ್ರೆ ನೀವೇ ರೀಸೆಂಟ್ ಆಗಿ ನೋಡಿ, ನಮ್ಮ ಭಾರತ ರಷ್ಯಾದಿಂದ ಚೀಪ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅಂತೇಳಿ ಮತ್ತೆ ನಮ್ಮ ಭಾರತದ ಮೇಲೆ 100% ಟ್ಯಾರಿಫ್ ಹಾಕ್ಬೇಕಂತೇಳಿ US ಸೆನೆಟ್ ಅಪ್ರೂವ್ ಮಾಡಿದೆ. 86-11 ವೋಟಿಂದ. ಅಂದ್ರೆ US ಅಲ್ಲಿರೋ ಸೆನೆಟ್ ಗಳು 86 ಜನ ಏನ್ ಹೇಳ್ತಿದಾರೆ ಅಂತಂದ್ರೆ, ರಷ್ಯಾದಿಂದ ಯಾವ ಕಂಟ್ರೀಸ್ ಗಳು ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ತಾರಲ್ವಾ ಅವ್ರ ಮೇಲೆ 100% ವರೆಗೂ ಟ್ಯಾರಿಫ್ ಹಾಕ್ಲಿಕ್ಕೆ ಅಪ್ರೂವ್ ಮಾಡಿದ್ದಾರೆ. ಈ ಸೆನೆಟ್ ಅಂದ್ರೆ ಏನಂತಂದ್ರೆ, ನಮ್ಮ ದೇಶದಲ್ಲಿ ಯಾವ ರೀತಿ ರಾಜ್ಯಸಭೆ ಇದೆಯಲ್ವಾ, ಸೇಮ್ ಅದೇ ರೀತಿ US ಅಲ್ಲಿ ಅವರನ್ನ ಸೆನೆಟ್ ಅಂತ ಹೇಳಿ ಕರೀತಾರೆ. ನೀವೇ ಯೋಚನೆ ಮಾಡಿ, ಒಂದ್ ವೇಳೆ ನಮ್ಮ ಭಾರತದ ಮೇಲೆ ಏನಾದ್ರು 100% ಟ್ಯಾರಿಫ್ ಹಾಕಿದ್ರೆ ನಮ್ಮ ಭಾರತದ ಎಕಾನಮಿಗೆ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೇನೆ USA ವಿರುದ್ಧ ಅಂದ್ರೆ ಅಮೆರಿಕ ವಿರುದ್ಧ ಯಾರಾದ್ರೂ ಮಾತಾಡೋದಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ. ಇಲ್ಲ ಅಂತಂದ್ರೆ ಈ ಅಮೆರಿಕ ಏನ್ ಮಾಡುತ್ತೆ ಅಂತಂದ್ರೆ, ಯಾವ್ದಾವ್ದೋ ದೇಶ ಯುದ್ಧ ಮಾಡ್ತಿರೋದಕ್ಕೆ ನಮ್ಮ ದೇಶಕ್ಕೆ ಸೆಕೆಂಡರಿ ಟ್ಯಾರಿಫ್ ಹಾಕಿ ನಮ್ಮ ಎಕಾನಮಿಯ ಬೆನ್ನೆಲುಬನ್ನ ಮುರಿಯೋದಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೇನೆ ಅಮೆರಿಕನ ಯಾವತ್ತೂ ಕೂಡ ನಾವು ನಂಬೋದು ಬಹಳ ಡಿಫಿಕಲ್ಟ್. ಯಾಕಂತಂದ್ರೆ USA ಆಲ್ವೇಸ್ ವರ್ಕ್ಸ್ ಫಾರ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್, ನಾಟ್ ಅದರ್ ಕಂಟ್ರೀಸ್ ಬೆನಿಫಿಟ್ಸ್. ನಮ್ಮ ದೇಶನೂ ಕೂಡ ಅದೇ ರೀತಿನೇ ಥಿಂಕ್ ಮಾಡಬೇಕು. ಬಟ್ ನಮ್ಮ ದೇಶ ಆ ಥರ ಥಿಂಕ್ ಮಾಡ್ಬೇಕಂತಂದ್ರೆ, ನಮ್ಮ ದೇಶ US ಅಷ್ಟು ಬಲಶಾಲಿ ಎಕಾನಮಿ ಅಲ್ಲ. ಬಟ್ ಅದೇ US ಏನಾದರೂ ಚೈನಾದ ಮೇಲೆ ಈ ಥರ ಆಟ ಆಡೋಕ್ಕೆ ಟ್ರೈ ಮಾಡಿದರೆ, ಚೈನಾ ಏನು ಮಾಡುತ್ತೆ ಅಂತಂದರೆ, ಚೈನಾನು ಕೂಡ ಕೌಂಟರ್ ಎಫೆಕ್ಟ್ ಕೊಡುತ್ತೆ, ಕೌಂಟರ್ ಆಗಿ ಟ್ಯಾರಿಫ್ ಹಾಕುತ್ತೆ. ಯಾಕಂತಂದರೆ ಚೈನಾ ಆಲ್ರೆಡಿ ಎಕಾನಮಿಕಲಿ ಬಹಳ ದೊಡ್ಡದಾಗಿ ಬೆಳೆದು ನಿಂತಿದೆ. ಸೊ ನಮ್ಮ ದೇಶ ಮುಂದೆ ಹೋಗ್ಬೇಕಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ, ನಾವು ಕೂಡ ಎಕಾನಮಿಕಲಿ ತುಂಬ ಸ್ಟ್ರಾಂಗ್ ಆಗಬೇಕು. ಎಷ್ಟು ಸ್ಟ್ರಾಂಗ್ ಆಗಬೇಕಂತಂದ್ರೆ, ನಾಳೆ US ನಮ್ಮ ಮೇಲೆ ಟ್ಯಾರಿಫ್ ಹಾಕುತ್ತೆ ಅಂದ್ರೂ ಕೂಡ ನಾವು ಅವ್ರಿಗೆ ಹೆದರೋ ಥರ ಇರಬಾರ್ದು, ಜಸ್ಟ್ ಲೈಕ್ ಚೈನಾ ಥರ.